ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ನಮ್ಮ ದೇವರ ಮಾತುಗಳನ್ನು ಕೇಳಲು ಸಿದ್ಧರಾಗಿದ್ದೀರಾ? ಬನ್ನಿ ಹಾಗಾದರೆ ಅನುದಿನದ ಧ್ಯಾನದಲ್ಲಿ ಪ್ರತಿ ದಿನ ಉದಯ ಕಾಲದಲ್ಲಿ ಈ ರೀತಿಯಾಗಿ ದೇವರೊಂದಿಗೆ ಸಂಭಾಷಿಸಿಕೊಂಡು ದೇವರ ವಾಕ್ಯ ಕೇಳುವುದಕ್ಕಾಗಿ, ದೇವರ ಸನ್ನಿಧಿಯಲ್ಲಿ ಸಮಯ ಕಳೆಯುವುದಕ್ಕಾಗಿ ಕೆಲವು ನಿಮಿಷಗಳವರೆಗೂ ಪ್ರತ್ಯೇಕಿಸಿಕೊಂಡು ಆಶೀರ್ವದಿಸಲ್ಪಡೋಣ. ಬನ್ನಿ ಪ್ರಾರ್ಥನೆಯಿಂದ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮೊಂದಿಗೆ ಕಳೆಯುವ ಪ್ರತಿಯೊಂದು ಕ್ಷಣವೂ ನಮಗೆ ಆಶೀರ್ವಾದವಾಗಿರುತ್ತೆ. ಉದಯ ಕಾಲದಲ್ಲಿಯೇ ಬೆಳಗಿಸಲ್ಪಟ್ಟು ದಿನವಿಡೀ ಬೆಳಗುವ ಹಾಗೆ ನಮ್ಮ ಬದುಕಲ್ಲೆಲ್ಲ ನಿಮ್ಮ ನಾಮ ಮಹಿಮೆ ಪಡಿಸಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ತಕ್ಷಣವೇ ಹೇಳುವ ಉತ್ತರವೇನೆಂದರೆ ಚೆನ್ನಾಗಿದ್ದೇವೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಕೇಳುವುದಾದರೆ ಎಷ್ಟೋ ವಿಧವಾದ ತೊಂದರೆಗಳ ಬಗ್ಗೆ, ಎಷ್ಟೋ ವಿಧವಾದ ಶ್ರಮೆ ಕಷ್ಟಗಳ ಬಗ್ಗೆ ನೀವು ಹಂಚಿಕೊಳ್ತಾ ಇರ್ತೀರಿ. ಹೌದು, ನಾವು ನೋಡಲು ಬಹಳ ಚೆನ್ನಾಗಿರುತ್ತೇವೆ, ಹೌದಲ್ಲವೇ? ಬಹಿರಂಗವಾಗಿ ನಮ್ಮ ದೇಹ ದೃಢವಾಗಿರೋದಾದರೆ, ನಾವು ಸರಿಯಾದ ವಸ್ತ್ರಧಾರಣ ಮಾಡಿದ್ರೆ ನೋಡುವವರು ಅಬ್ಬೋ ಇವರಿಗೇನು ಕಡಿಮೆ ಇಲ್ಲ ಅನ್ನುವಂತೆ ಇರ್ತೇವೆ. ಆದರೆ ನಮ್ಮ ಅಂತರಂಗದಲ್ಲಿಯೂ ಹಾಗೆಯೇ ಇದ್ದೇವಾ? ಶಾರೀರಿಕವಾಗಿ ದೃಢವಾಗಿರೋದು ಒಂದು ವಿಷಯವಾಗಿರೋದಾದರೆ, ಆಧ್ಯಾತ್ಮಿಕವಾಗಿ ಬಲವಾಗಿರುವಂಥದ್ದು ಮತ್ತೊಂದು ವಿಷಯವಾಗಿರುತ್ತೆ. ಕೆಲವರು ಶಾರೀರಿಕವಾಗಿ ದೃಢವಾಗಿರುತ್ತಾರೆ, ಆದರೆ ಅವರು ಬಹಳ ಆಧ್ಯಾತ್ಮಿಕವಾಗಿ ಬಲಹೀನರಾಗಿರುತ್ತಾರೆ. ಪ್ರತಿಯೊಂದಕ್ಕೂ ಕಳವಳಗೊಳ್ಳುತ್ತಾ, ಪ್ರತಿಯೊಂದಕ್ಕೂ ಗಾಬರಿಗೊಳ್ಳುತ್ತಾ, ಪ್ರತಿಯೊಂದಕ್ಕೂ ದಿಗಿಲು ಪಡುತ್ತಾ ಇರುವುದನ್ನು ಎಷ್ಟೋ ಜನರಲ್ಲಿ ಕಾಣ್ತೇವಲ್ಲವೇ? ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಜೀವಿತದಲ್ಲಿ ಸಂತೃಪ್ತಿಯನ್ನು ಕಾಣದೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗುವಂಥದ್ದನ್ನು ಎಂಬುದನ್ನು ನೋಡ್ತೇವಲ್ಲವೇ? ದೊಡ್ಡ ದೊಡ್ಡ ವೀರರ ವಿಷಯದಲ್ಲಿಯೂ ಹಾಗೆ ನೋಡ್ತೇವಲ್ಲವೇ? ಕಾರಣ, ಕತ್ತಿಯಿಂದ ಅವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಸಾಧಿಸಿರಬಹುದೇನೋ, ಆದರೆ ಅವರು ತಮ್ಮನ್ನೇ ತಾವು ಜಯಿಸಲಿಕ್ಕಾಗಲಿಲ್ಲ. ಅವರ ಅಂತರಂಗವು ಬಲವಾಗಿಲ್ಲದೆ ಇರುವುದರಿಂದ ದೃಢ ನಿಶ್ಚಯ, ಅಂದರೆ ಸರಿಯಾದಂತಹ ನಿಶ್ಚಯ, ತೀರ್ಮಾನ ಮಾಡಲಿಕ್ಕಾಗಲಿಲ್ಲ. ಯೇಸು ಕ್ರಿಸ್ತನು ಒಂದು ಮಾತು ಹೇಳಿದ್ದಾರೆ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 24ನೇ ವಚನದಿಂದ ಓದುತ್ತಿದ್ದೇನೆ. ಎಲ್ಲರೂ ಗಮನ ಕೊಟ್ಟು ಕೇಳಿರಿ. ವಾಕ್ಯ ಹೇಳುತ್ತೆ, ಆದದ್ದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಏನಂತೆ? ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ತನ್ನ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ನನ್ನ ಮಾತನ್ನು ಕೇಳಿ ಅವುಗಳ ಮೇರೆಗೆ ಕಟ್ಟಿಕೊಳ್ಳುವನು. ಮನೆಯಿಂದ ಕೂಡಲೇ ಯಾವಾಗ ನೋಡಿದ್ರೂ ಇಟ್ಟಿಗೆಯಿಂದ ಕಟ್ಟಿದ ಮನೆಗಳೇ, ಬಂಗ್ಲಗಳೇ ನಮಗೆ ನೆನಪಾಗುತ್ತವಲ್ಲವೇ? ನಾವೇ ಆತನ ಮನೆಯಾಗಿದ್ದೇವೆ. ನಮ್ಮ ದೇಹವೇ ಆತನ ದೇವಾಲಯವಾಗಿದೆ. ನಮ್ಮ ಜೀವಿತವೇ ಒಂದು ನೆಲೆಯವಾಗಿದೆ. ಹುಟ್ಟಿದಂದಿನಿಂದ ನಾವು ಸಾಯುವವರೆಗೂ ನಮ್ಮ ಜೀವಿತವನ್ನು ನಾವು ಕಟ್ಟಿಕೊಳ್ಳುತ್ತಾ ಇದ್ದೇವೆ. ನಾವು ಸ್ಥಿರಪಡಿಸಿಕೊಳ್ಳುತ್ತಾ ಇದ್ದೇವೆ, ಕಲಿತುಕೊಳ್ಳುತ್ತಾ ಇದ್ದೇವೆ. ಹಂತ ಹಂತವಾಗಿ ಉನ್ನತವಾದ ಸ್ಥಿತಿಗೆ ಏಳಿಗೆ ಹೊಂದುತ್ತೇವೆ. ಹೌದೋ ಇಲ್ಲವೋ? ಒಂದು ಚಿಕ್ಕ ಮಗು, ಹೊಸದಾಗಿ ಹುಟ್ಟಿರುವಂತಹ ಮಗು ಚಿಕ್ಕ ಮಗುವಾಗಿ ಚೆನ್ನಾಗಿ ಆಟ ಆಡಿಕೊಳ್ಳುತ್ತದಲ್ಲವೇ? ಹಾಗೆ 16 ವರ್ಷದ ಯವನಸ್ಥನಾಗಿರೋದಾದರೆ ಅವನು ತನ್ನ ಪಾಡಿಗೆ ತಾನು, ಇಲ್ಲವೇ ತನ್ನ ಮೆಚುರಿಟಿಯ ಮೇರೆಗೆ ಬೆಳೆಯುತ್ತಿರುವ ಹಾಗೆ ದಿನೇ ದಿನೇ ಶಾರೀರಿಕವಾಗಿ ದೃಢವಾದ ಶರೀರ ಉಳ್ಳವನಾಗಿರ್ತಾನೆ. ಆ ಗ್ಲ್ಯಾಮರ್ ಬಂದಿರುತ್ತೆ, ಯವನಸ್ಥನಾಗುತ್ತಾನೆ, ವಿವಾಹಿತನಾಗುತ್ತಾನೆ. ಹೀಗೆ ನಮ್ಮ ಜೀವಿತವನ್ನು ಕಟ್ಟಿಕೊಳ್ಳುತ್ತಾ ಒಬ್ಬರು ಇಬ್ಬರಾಗ್ತೇವೆ, ಇಬ್ಬರು ಮೂವರಾಗಿ ವೃದ್ಧಿಯಾಗುತ್ತೇವೆ. ನಾವು ಆರಂಭಿಸುವ ಚಿಕ್ಕ ವ್ಯಾಪಾರ ದೊಡ್ಡ ವ್ಯಾಪಾರವಾಗ್ತದೆ. ಚಿಕ್ಕ ಮನೆಯಿಂದ ದೊಡ್ಡ ಮನೆಗೆ ಹೋಗ್ತೇವೆ, ಸಣ್ಣ ವೆಹಿಕಲಿಂದ ದೊಡ್ಡ ವೆಹಿಕಲ್ಗೆ ಹೋಗ್ತೇವೆ. ಕಟ್ಟಿಕೊಳ್ತಿದ್ದೇವೆ ನಮ್ಮ ದೈನಂದಿನ ಜೀವಿತವನ್ನು, ಶಾರೀರಿಕವಾದ ಈ ಲೋಕದ ಜೀವಿತವನ್ನು, ಅಂದರೆ ಈ ಲೋಕ ಸಂಬಂಧವಾದ ಜೀವಿತದಲ್ಲಿ ಅಭಿವೃದ್ಧಿ ಕಾಣುತ್ತಿದ್ದೇವೆ. ಹಾಗಾದರೆ ಎಷ್ಟು ಜನ ಆಧ್ಯಾತ್ಮಿಕವಾಗಿ ಅಭಿವೃದ್ಧಿ ಹೊಂದುತ್ತಿದ್ದಾರೆ? ಚಿಕ್ಕ ಮಕ್ಕಳ ಮನಸ್ಸಿನಂತಿರಬೇಕು, ಚಿಕ್ಕ ಮಕ್ಕಳಂತೆ ತಗ್ಗಿಸಿಕೊಳ್ಳಬೇಕು ಎಂದು ಯೇಸು ಹೇಳಿದ್ದಾರೆ. ಆದರೆ ಚಿಕ್ಕ ಮಕ್ಕಳ ಚೇಷ್ಟೆಯುಳ್ಳವರಾಗಿರೋದು ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಗೆ ಸರಿಯಾಗಿರೋದಿಲ್ಲ.
ಹಾಲು ಕುಡಿಯುವ ಹಸುಕೂಸುಗಳಂತೆ ನಾವು ಇರಲಾರದೆ ಬಲವಾದ ಗಟ್ಟಿ ಆಹಾರ ತಿನ್ನಬೇಕೆಂದು ಈಗಾಗಲೇ ನಿಮ್ಮಲ್ಲಿ ಅನೇಕರು ಬೋಧಕರಾಗಬೇಕಾಗಿತ್ತು ಎಂದು ಪೌಲನು ಹೇಳಿದಂತೆಯೇ ವರ್ಷಗಳಿಂದ ಕರ್ತನನ್ನು ನಂಬುತ್ತಾ ವಾಕ್ಯ ಕೇಳ್ತಿದ್ದೇವೆಂದು ಹೇಳುತ್ತಾ ಸಾಕ್ಷಿ ಕೊಡುವವರಾಗಿದ್ದೇವೆಂದು ಹೇಳಿಕೊಳ್ಳುತ್ತಲೇ ನಾವು ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ಬಲಗೊಳ್ಳುತ್ತಾ ಇರಬೇಕು. ನಮ್ಮ ಆಧ್ಯಾತ್ಮಿಕ ಬಲ ಯಾವ ರೀತಿಯಾಗಿದೆ ಎಂದು ಹೇಗೆ ಗೊತ್ತಾಗ್ತದೆ? ಶಾರೀರಿಕ ಬಲದ ವಿಷಯದಲ್ಲಿ ನಾವು ಖಂಡ ತೋರಿಸಿ ನಾನು ಬಹಳ ಬಲಿಷ್ಠನಾಗಿದ್ದೇನೆ ಎಂಬುದಾಗಿ ತೋರಿಸಿಕೊಳ್ಳಬಹುದು. ದೃಢವಾದ ಶರೀರವುಳ್ಳವನೆಂಬುದಾಗಿ ಆಕೃತಿಯ ಮೇರೆಗೆ ಮನುಷ್ಯರು ನಿಮ್ಮನ್ನು ಗುರುತಿಸ್ತಾರೆ. ಆದರೆ ನಿಮ್ಮ ಆ ಅಂತರಂಗವು ಎಷ್ಟು ದೃಢವಾಗಿದೆ, ಎಷ್ಟು ಸ್ಟ್ರಾಂಗ್ ಆಗಿದೆ ಎಂದು, ನಿಮ್ಮ ನಂಬಿಕೆ ಎಷ್ಟು ಸ್ಥಿರವಾಗಿದೆ ಎಂದು, ನಿಮ್ಮ ಭಕ್ತಿ ಎಷ್ಟು ನಿಜವಾದದೆಂದು, ನೀವು ದೇವರ ಮೇಲೆ ಇಟ್ಟ ನಂಬಿಕೆ ಎಷ್ಟು ದೊಡ್ಡದಾಗಿದೆ ಎಂದು ಯಾವಾಗ ಗೊತ್ತಾಗ್ತದೆ ಹೇಳ್ರಿ? ಎಲ್ಲವೂ ಚೆನ್ನಾಗಿರುವಾಗ. ಯಾವುದಾದ್ರೂ ಅವಾಂತರ ಉಂಟಾದ್ರೆ, ಬಂಡೆಯ ಮೇಲೆ ಕಟ್ಟಿದಂತಹ ಮನೆ ಗಾಳಿ ಬೀಸಿದರೂ ಏನಂತೆ, ತುಫಾನು ಬಂದರೂ ಅದರ ಅಸ್ಥಿವಾರವು ಗಟ್ಟಿಯಾಗಿರೋದ್ರಿಂದ ಅದು ಕದಲುವುದಿಲ್ಲ. ಆದರೆ ಯೇಸುವಿನ ಮಾತಿನ ಪ್ರಕಾರವಲ್ಲದೆ ಈ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದೇ ಇರುವ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನನ್ನು ಹೋಲುವನು. ಗಾಳಿ ಬೀಸಿತು, ಮಳೆ ಸುರಿಯಿತು, ಹಳ್ಳ ಹರಿಯಿತು, ಆ ಗಾಳಿ ಬೀಸಿ ಆ ಮನೆಗೆ ಬಡಿದಿತು, ಆಗ ಅದು ದಡಮ್ಮನೆ ಬಿದ್ದಿತು. ಚಿಕ್ಕ ಶೋಧನೆ ಬಂದ ಕೂಡಲೇ, ಚಿಕ್ಕ ಕಷ್ಟ ಬಂದ ಕೂಡಲೇ, ಆಕಸ್ಮಿಕವಾಗಿ ಒಂದು ಮರಣ ನಮ್ಮ ಮನೆಯಲ್ಲಿ ಸಂಭವಿಸಿದ್ರೆ, ಒಂದು ಅನಾರೋಗ್ಯಕ್ಕೆ ನಾವು ಗುರಿಯಾಗುವುದಾದರೆ, ಒಂದು ವಿಪತ್ತಿನಲ್ಲಿ ನಾವು ಸಿಕ್ಕಾಕಿಕೊಳ್ಳೋದಾದ್ರೆ, ಒಂದು ನಿಂದೆ ಅವಮಾನಕ್ಕೆ ನಾವು ಒಳಗಾಗಬೇಕಾದ್ರೆ, ಸ್ಥಿರವಾದ ನಂಬಿಕೆಯುಳ್ಳಂಥವನು, ಬಲವಾದ ನಂಬಿಕೆಯುಳ್ಳಂಥವನು, ದೇವರಲ್ಲಿ ನಿರೀಕ್ಷೆ ಇಟ್ಟವನು ಕುಗ್ಗಿ ಹೋಗುವುದಿಲ್ಲ, ಅವಿಶ್ವಾಸಿಯಾಗಿ ಮಾರ್ಪಡೋದಿಲ್ಲ. ಯಾವಾಗ ಶ್ರಮೆಗಳು ಬರುತ್ತವೋ ನಾವು ಎಷ್ಟು ಆಧ್ಯಾತ್ಮಿಕವಾಗಿ ದೃಢವಾಗಿದ್ದೇವೆ ಎಂಬುವುದು ಗೊತ್ತಾಗುತ್ತದೆ. ಪ್ರಿಯರೇ, ವರ್ಷಗಳಿಂದ ಯೇಸುವನ್ನು ನಂಬಿರುವ ನೀವು, ದಿನಾಲೂ ಹೀಗೆ ವಾಕ್ಯ ಕೇಳ್ತಿರುವ ನೀವು ಆಧ್ಯಾತ್ಮಿಕವಾಗಿ ಅಭಿವೃದ್ಧಿ ಹೊಂದುತ್ತಾ ಇದ್ದೀರಾ? ಇಲ್ಲ ಬ್ರದರ್, ದೇವರು ಆಶೀರ್ವದಿಸ್ತಿದ್ದಾರೆ, ನಮ್ಮ ಕುಟುಂಬ ದೇವರು ಆಶೀರ್ವದಿಸ್ತಿದ್ದಾರೆ, ನಮಗೆ ಹೊಸ ಮನೆ ಕೊಟ್ಟಿದ್ದಾರೆ, ಹೊಸ ಕಾರ್ ಕೊಟ್ಟಿದ್ದಾರೆ, ನಮ್ಮ ಮಗನ ಮದುವೆ ಆಯಿತು, ಒಂದು ಮಗು ಹುಟ್ಟಿದೆ ಎಂದು ಎಷ್ಟೋ ಸಾಕ್ಷಿ ಹೇಳ್ತೀರಿ, ಒಳ್ಳೆಯದೇ. ಇವೆಲ್ಲ ಬಾಹ್ಯಕ್ಕೆ ಸಂಬಂಧಪಟ್ಟ ಗುರುತುಗಳು. ಆದರೆ ನಿಮ್ಮ ನಂಬಿಕೆ ಬೆಳೆದಿದೆಯಾ? ಸಹನೆ ಬೆಳೆದಿದೆಯಾ? ತಾಳ್ಮೆ ಬೆಳೆದಿದೆಯಾ? ಸ್ವನಿಯಂತ್ರಣವುಳ್ಳವರಾಗಿದ್ದೀರಾ? ತಗ್ಗಿಸಿಕೊಳ್ಳುತ್ತಾ ಇದ್ದೀರಾ? ನಂಬಿಕೆ ಇಟ್ಟವರಾಗಿದ್ದೀರಾ? ನೀವು ಶ್ರಮೆಯಲ್ಲಿ ದೇವರನ್ನೇ ದೃಷ್ಟಿಸುವ ಮನಸ್ಸುಳ್ಳವರಾಗಿದ್ದೀರಾ? ಕುಗ್ಗಿ ಹೋಗದಂತೆ ಕರ್ತನಲ್ಲಿ ನಿಮ್ಮನ್ನು ನೀವು ಬಲಪಡಿಸಿಕೊಳ್ಳುತ್ತಾ ಇದ್ದೀರಾ? ಶೋಧನೆಗೆ ಒಳಗಾಗದಂತೆ ಶೋಧನೆಯನ್ನು ಎದುರಿಸುತ್ತಾ ಇದ್ದೀರಾ? ಒಮ್ಮೆ ಪರೀಕ್ಷಿಸಿಕೊಳ್ಳಿರಿ, ಅದರ ಮೇರೆಗೆ ಎಷ್ಟು ಬಲಹೀನರಾಗಿದ್ದೀರೆಂದು, ಇಲ್ಲವೇ ಎಷ್ಟು ಬಲಿಷ್ಠರಾಗಿದ್ದೀರೆಂದು ಗೊತ್ತಾಗುತ್ತೆ. ಶೋಧನೆಗಳು ಬಂದಾಗ ಮನೆಯಲ್ಲಿ ಯಾರೂ ಇಲ್ಲ, ಯಜಮಾನನೂ ಇಲ್ಲ, ನನ್ನೊಂದಿಗೆ ಪಾಪ ಮಾಡು ಎಂದು ಫತಿಫರನ ಹೆಂಡತಿ ಯೋಸೇಫನಿಗೆ ಶೋಧಿಸಿದಾಗ ಅವನ ನಂಬಿಕೆ, ಅವನ ಪರಿಶುದ್ಧತೆ, ಅವನ ಭಕ್ತಿ, ಅವನು ದೇವರ ಮೇಲೆ ಇಟ್ಟಿರುವ ನಂಬಿಕೆ ದೊಡ್ಡದಾಗಿರೋದ್ರಿಂದ ಇಂತಹ ಘೋರವಾದ ದುಷ್ಕೃತ್ಯ ನನ್ನ ದೇವರ ವಿರುದ್ಧ ಹೇಗೆ ಮಾಡಲಿ ಎಂದು ಹೇಳಿ ಆಕೆ ಕೈಯಿಂದ ಬಿಡಿಸಿಕೊಂಡು ಓಡಿ ಹೋದನಂತೆ. ಆದರೆ ಆಧ್ಯಾತ್ಮಿಕ ಜೀವಿತದಲ್ಲಿ ಶಕ್ತಿ ಇಲ್ಲದವನು ನನಗೇನ್ ಮಾಡನ್ನುತ್ತಿದ್ದೇವ್ರೆ, ಅವಳೇ ನನ್ನ ಮೇಲೆ ಬಿದ್ದಿರೋದ್ರಿಂದ ನಾನು ಪಾಪಕ್ಕೆ ಒಳಗಾದೆ ಎಂದು ನೆಪ ಹೇಳಿ ಸುಮ್ಮನೆ ಇರ್ತಾನೆ ಇಲ್ಲವೇ? ಅಯ್ಯೋ, ನಾನು ತಪ್ಪು ಮಾಡಿದ್ದೇನೆಂದು ಕುಗ್ಗಿ ಹೋಗಿ ಕೊರಗುತ್ತಾ ಜೀವಿತದಲ್ಲಿಯೇ ನಷ್ಟ ಹೋಗುತ್ತಾನೆ. ಶೋಧನೆಗಳನ್ನು ಜಯಿಸುವ ಬಲ ದೇವರು ಕೊಡ್ತಾರೆ. ಆದರೆ ಆತನ ಮಾತಿನ ಪ್ರಕಾರ ನಡೆಯಿರಿ. ಆತನ ಮಾತಿನ ಪ್ರಕಾರ ನಾವು ನಡೆದುಕೊಳ್ಳುವಾಗ ಆಧ್ಯಾತ್ಮಿಕವಾಗಿ ನಾವು ಬಲಗೊಳ್ಳುತ್ತೇವೆ. ಪ್ರಿಯರೇ, ನೀವು ಆತ್ಮಿಕವಾಗಿ ಅಭಿವೃದ್ಧಿಯಾಗುವ ಪ್ರಕಾರ ಎಲ್ಲಾ ವಿಷಯಗಳಲ್ಲಿಯೂ ಅಭಿವೃದ್ಧಿಯಾಗಬೇಕು ಎಂದು ಯೋಹಾನನು ತನ್ನ ಪತ್ರಿಕೆಯಲ್ಲಿ ಬರೆದಂತೆ, ಕೆಲವರು ಭಕ್ತಿಯಲ್ಲಿ ನಾನು ಬಹಳ ದೃಢವಾಗಿದ್ದೇನೆ, ಬಹಳ ಭಕ್ತಿಯುಳ್ಳವನಾಗಿದ್ದೇನೆ, ನನ್ನ ಅಂತರಂಗದಲ್ಲಿ ನಾನು ದೇವರಲ್ಲಿ ನಂಬಿಕೆ ಇಟ್ಟಿದ್ದೇನೆ ಎಂದು ಹೇಳುತ್ತಲೇ ಬಹಳ ಕೊರತೆಯಲ್ಲಿದ್ದೇನೆ, ಬರಿದುತನದಲ್ಲಿದ್ದೇನೆ, ದುಡ್ಡಿಲ್ಲ, ತಿಂಡಿ ಇಲ್ಲ, ಬಟ್ಟೆ ಇಲ್ಲ, ನನಗೆ ಯಾರೂ ಇಲ್ಲ ಎಂಬುದಾಗಿ ಒಂಥರ ಯಾವಾಗ ನೋಡಿದ್ರೂ ಸಪ್ಪಗೆ ಮುಖದಲ್ಲಿ ದುಃಖ ತೋರಿಸುವವರಾಗಿರೋದಾದ್ರೆ ನಿಮ್ಮ ಅಂತರಂಗದಲ್ಲಿರುವ ಆ ಬಲವನ್ನು ಹೇಗೆ ನೋಡ್ಲಿಕ್ಕಾಗುತ್ತೆ ಮನುಷ್ಯರು? ಅದಕ್ಕಾಗಿ ಯೇಸುವಿನ ಮಾತಿನ ಪ್ರಕಾರ ನಡೆಯುವವನು ಅಂತರಂಗದಲ್ಲಿ ಬಲಗೊಳ್ಳುತ್ತಾನೆ. ಶಾರೀರಿಕವಾಗಿಯೂ, ಆಧ್ಯಾತ್ಮಿಕವಾಗಿಯೂ, ಆರ್ಥಿಕವಾಗಿಯೂ.
ಎಲ್ಲಾ ವಿಷಯಗಳಲ್ಲಿಯೂ ಕೂಡ ಅಭಿವೃದ್ಧಿಯಾಗ್ತಾನೆ. ಪೌಲನು ಕೂಡ ಒಂದು ಮಾತು ಹೇಳ್ತಾನೆ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 16ನೇಯ ವಚನ. ಆದುದರಿಂದ ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಅಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ಅಂದರೆ ಸಹಜವಾಗಿ ನಾವು ದಿನಗಳು ಕಳೆಯುತ್ತಿರುವ ಹಾಗೆ ನಮ್ಮ ಬಾಹ್ಯ ಪುರುಷನು ಅಂದರೆ ನಮ್ಮ ಶರೀರದ ದೃಢತೆ ಕಡಿಮೆಯಾಗುತ್ತಾ ಇರುತ್ತೆ. ದಿನೇ ದಿನೇ ವೃದ್ಧರಾಗುತ್ತಾ ಇರ್ತೇವೆ. ನಮಗಿರುವ ಕಣ್ಣಿನ ದೃಷ್ಟಿ ಕಡಿಮೆಯಾಗತ್ತೆ, ಕಿವಿ ಕೇಳೋದು ಕಡಿಮೆಯಾಗತ್ತೆ, ಕಾಲಿನಲ್ಲಿನ ಶಕ್ತಿ ಕಡಿಮೆಯಾಗತ್ತೆ, ಕಂಠಧ್ವನಿ ಕಡಿಮೆಯಾಗತ್ತೆ, ಶರೀರದ ಚರ್ಮ ಮುದ್ರಿಕೊಳ್ಳುತ್ತೆ, ಕುಗ್ಗಿ ಹೋಗ್ತೇವೆ, ಬಾಗಿ ಹೋಗ್ತೇವೆ. ಈ ರೀತಿ ಶರೀರಕ್ಕೆ ಒಂದು ವೃದ್ಧಾಪ್ಯ ಇದೆ, ಬಲಹೀನತೆ ಇದೆ. ಆದರೆ ಆತ್ಮದಲ್ಲಿ, ಅಂತರಂಗದಲ್ಲಿ ನೀವು ಬಲವಾಗಿ ಇದ್ದೀರಾ. ಪೌಲನು ಅದನ್ನೇ ಹೇಳ್ತಾನೆ, ಶಾರೀರಿಕವಾಗಿ ನಾವು ನಶಿಸಿ ಹೋಗುತ್ತಾ ಇದ್ದರೂ ನಮ್ಮ ಅಂತರ್ಯದಲ್ಲಿ ದಿನೇ ದಿನೇ ಹೊಸಬರಾಗುತ್ತಿದ್ದೇವೆ ಅನ್ನುತ್ತಾನೆ. ಆಧ್ಯಾತ್ಮಿಕವಾದ ಬಲ ಹೊಂದಿಕೊಳ್ಳಬೇಕೆಂಬ ಆಸೆ ಈ ದಿನ ಅನೇಕರಿಗಿಲ್ಲ ಪ್ರಿಯರೇ. ಆರ್ಥಿಕವಾಗಿ ಎಲ್ಲಾ ವಿಷಯಗಳಲ್ಲಿ ಅವರು ಅಭಿವೃದ್ಧಿಯಾಗುವಾಗ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆ ಎಂದು ತೃಪ್ತಿ ಹೊಂದುತ್ತಿದ್ದಾರೆ ಹೊರತು, ಆದರೆ ದೇವರು ಕೊಟ್ಟ ಆಶೀರ್ವಾದಗಳನ್ನು, ದೇವರು ಕೊಟ್ಟ ಅವಕಾಶಗಳನ್ನು ಆತನ ಮಾತಿನ ಮೇರೆಗೆ, ಆತನ ಚಿತ್ತದ ಮೇರೆಗೆ ಉಪಯೋಗಿಸಿಕೊಂಡು ಆತನಿಗೋಸ್ಕರ ಬದುಕುತ್ತಾ ಇದ್ದೇವೋ, ಆತನಿಗೆ ಸಾಕ್ಷಿಗಳಾಗಿರುತ್ತಿದ್ದೇವಾ ಎಂದು ಪರೀಕ್ಷಿಸಿಕೊಳ್ಳಲಾರದೇ ಇರುವುದರಿಂದ ಅಂಥವರು ಪ್ರಾರ್ಥನೆಯಲ್ಲಿ ಬಲಹೀನರಾಗಿ, ಸಭೆಯನ್ನು ನಿರ್ಲಕ್ಷ್ಯ ಮಾಡಿ, ದೇವರೊಂದಿಗಿನ ಸಹವಾಸಕ್ಕಾಗಿ ಟೈಮ್ ಇಲ್ಲ ಅನ್ನುತ್ತಾ ಲೋಕದೊಳಗೆ ಮುಳುಗಿ ಹೋಗುತ್ತಾ ಆಧ್ಯಾತ್ಮಿಕವಾಗಿ ನಶಿಸಿ ಹೋಗುತ್ತಾರೆ. ಬಹಿರಂಗವಾಗಿ ಎಷ್ಟೋ ಅಭಿವೃದ್ಧಿ ಕಾಣಿಸಿದಾಗಿಯೂ ಅಂತರಂಗದ ಪುರುಷನು ಬಲಗೊಳ್ಳದೇ ಇದ್ದರೆ ನಮ್ಮ ನಂಬಿಕೆ ಬಿದ್ದೋಗುತ್ತೆ, ನಮ್ಮ ಭಕ್ತಿ ಜಾರಿ ಹೋಗ್ತದೆ, ನಮ್ಮ ಅಂತ್ಯ ಭಯಂಕರವಾಗಿರುತ್ತೆ. ಎಷ್ಟು ಶ್ರದ್ಧೆಯುಳ್ಳವರಾಗಿ ನಿಮ್ಮ ಶರೀರದ ದೃಢತೆಯ ಕುರಿತಾಗಿ, ಆಹಾರದ ಅಭ್ಯಾಸದ ಕುರಿತಾಗಿ, ನಿದ್ರೆ ಮಾಡುವುದರ ಕುರಿತಾಗಿ, ವಸ್ತ್ರಗಳ ಕುರಿತಾಗಿ, ಹೌದಲ್ಲವೇ, ಶ್ರದ್ಧೆ ತೆಗೆದುಕೊಳ್ಳುತ್ತೀರೋ? ಎಸ್, ಶ್ರದ್ಧೆ ತೆಗೆದುಕೊಳ್ಳಬೇಕು. ನಮ್ಮ ದೇಹವು ದೇವರ ಆಲಯವಾಗಿದೆ. ಶರೀರ ಫಿಟ್ ಆಗಿಟ್ಕೊಳ್ರಿ, ಬೇಡ ಅನ್ನುತ್ತಾ ಇಲ್ಲ, ತಪ್ಪೇನಲ್ಲ, ಅದು ಕೂಡ ಪಾಪ ಅಲ್ಲ. ನಿಮ್ಮ ಹೃದಯವು ದೇವರ ನಿಲಯವಾಗಿದೆ, ನಿಮ್ಮ ದೇಹವು ದೇವರ ಆಲಯವಾಗಿದೆ. ಹಾಗಾಗಿ ದೇವರ ಆಲಯ ಪರಿಶುದ್ಧವಾಗಿರಬೇಕು. ಅದನ್ನು ಜಾಗರೂಕರಾಗಿ ಕಾಪಾಡಿಕೊಳ್ಳಿರಿ. ಪಾಪದಿಂದ ದೂರವಿರಿ, ಬಲಹೀನಗೊಳಿಸುವವುಗಳಿಂದ ದೂರವಿರಿ, ಅಪವಿತ್ರಗೊಳಿಸುವವುಗಳನ್ನು ಬಿಟ್ಟು ಬಿಡಿರಿ. ಅದೇ ಸಮಯದಲ್ಲಿ ನೀವು ಅಂತರಂಗ ಪುರುಷನನ್ನು, ಹೊರಗೆ ಕಾಣಿಸೋದು ಒಂದು, ಆದರೆ ಅಂತರಂಗದೊಳಗೆ ಕಾಣಿಸಲಾರದ ಪುರುಷನೊಬ್ಬನಿದ್ದಾನೆ, ಆತನೇ ದೇವರ ಆತ್ಮ. ನಾವು ಆಧ್ಯಾತ್ಮಿಕವಾಗಿ ಬಲಗೊಳ್ಳಬೇಕಾದ್ರೆ ಜೀವ ಆಹಾರವಾಗಿರುವ ದೇವರ ವಾಕ್ಯ ನಮಗೆ ಬೇಕು. ಆಧ್ಯಾತ್ಮಿಕವಾಗಿ ನಾವು ವೃದ್ಧಿಯಾಗಬೇಕಾದರೆ ದೈವ ಧ್ಯಾನವು, ಅಂದರೆ ದೇವರೊಂದಿಗೆ ಸಹವಾಸವುಳ್ಳವರಾಗಿ ನಾವಿರಬೇಕು. ನೀವು ಎಷ್ಟೋ ಸಮಯ ಶಾರೀರಿಕವಾಗಿ ಲೌಕಿಕ ಕಾರ್ಯಗಳಲ್ಲಿ ಕಳೆಯುತ್ತಾ ಇದ್ದೀರೋ, ಹಾಗೆಯೇ ನಿಮ್ಮ ಆಧ್ಯಾತ್ಮಿಕ ಜೀವಿತ ಬಲಗೊಳಿಸಿಕೊಳ್ಳುವುದಕ್ಕಾಗಿ ಎಷ್ಟು ಸಮಯ ಕಳೀತಾ ಇದ್ದೀರಿ ಒಮ್ಮೆ ಆಲೋಚಿಸಿರಿ. ಒಂದು ಹೊಸ ವಾಕ್ಯದ ಧ್ಯಾನ ನಾವು ನಿಮಗೆ ತಲುಪಿಸುತ್ತಾ ಇದ್ದೇವೆ, ಆದರೆ ಇಷ್ಟೇ ಸಾಲುವುದಿಲ್ಲ. ಈ ವಾಕ್ಯವನ್ನು ಹಿಡಿದುಕೊಂಡು ದೇವರು ಕೊಟ್ಟಿರುವ ಸಂದೇಶವನ್ನು ನಮ್ಮ ಹೃದಯದೊಳಗೆ ಭದ್ರಪಡಿಸಿಕೊಂಡು ಆತನ ವಾಕ್ಯವನ್ನು ಹಗಲಿರುಳು ನಾವು ಧ್ಯಾನಿಸುತ್ತಾ ಇರಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನೋಡಿ, ಕೆಲವರಿಗೆ ಒಂದು ಆಸೆ ಉಂಟಾಗುವುದಾದರೆ ಅವರು ಯಾವಾಗಲೂ ಅದರ ಬಗ್ಗೆಯೇ ಮಾತಾಡ್ತಾರೆ. ಆ ಸ್ಥಳ ಕೊಂಡ್ಕೊಳ್ಬೇಕು, ಆ ಸ್ಥಳ ಕೊಂಡ್ಕೊಳ್ಬೇಕು, ಆ ಸ್ಥಳ ಕೊಂಡ್ಬೇಕು, ಈ ಬಟ್ಟೆ ಕೊಂಡ್ಕೊಳ್ಬೇಕು, ಈ ಬಟ್ಟೆ ಕೊಂಡ್ಕೊಳ್ಬೇಕು, ಈ ವಸ್ತು ಕೊಂಡ್ಕೊಳ್ಬೇಕು, ಅದನ್ನು ಸಂಪಾದಿಸಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಹೀಗೆ ಏನೇನೋ ಪ್ರಣಾಳಿಕೆ ಇಟ್ಕೊಂಡು ಅನ್ನಪಾನಗಳನ್ನು ಕೂಡ ನಿರ್ಲಕ್ಷ್ಯ ಮಾಡಿ ವ್ಯಾಪಾರದ ವಿಷಯದಲ್ಲಿ ಮುಂದಕ್ಕೆ ಸಾಗುವಂಥವರು ಎಷ್ಟೋ ಜನ ಇದ್ದಾರಲ್ಲವೇ. ಆದರೆ ಅದೇ ರೀತಿಯಾಗಿ ಬಾಯಾರಿದ ಜಿಂಕೆ ನೀರಿನ ತೊರೆಗಳ ಬಳಿಗೆ ಹೇಗೋ ಹಾಗೆಯೇ ಜೀವವುಳ್ಳ ದೇವರನ್ನು ಸಂಧಿಸಲು ನನ್ನ ಆತ್ಮವು ಹಂಬಲಿಸುತ್ತಾ ಇದೆ. ಅಂದರೆ ದೇವರಿಗಾಗಿರುವ ಆಸೆ ನಮ್ಮ ಆಧ್ಯಾತ್ಮಿಕವಾದ ಜೀವಿತಕ್ಕೆ ಬಲವನ್ನು ಒದಗಿಸಿಕೊಡುವಂತಹ ದೇವರ ಸನ್ನಿಧಿಗೆ ಹೋಗಿ, ನಿಮ್ಮ ಕೋಣೆ ಒಳಗಡೆ ಹೋಗಿ ಪ್ರಾರ್ಥನೆ ಮಾಡಿರಿ ಎಂದು ಯೇಸು ಹೇಳಿರುವ ಮಾತು ನಾವು ಅನುಸರಿಸುವಾಗ ಹೊಂದಿಕೊಳ್ತೇವೆ ಪ್ರಿಯರೇ. ಶರೀರ ದೃಢಪಡಿಸಿಕೊಳ್ಳಲು ಯಾವ ರೀತಿ ಅನುದಿನವೂ ನಾವು ವ್ಯಾಯಾಮ ಮಾಡುತ್ತೇವೋ, ಆಧ್ಯಾತ್ಮಿಕವಾಗಿ ಅಂತರಂಗ ಪುರುಷನನ್ನು ಬಲಪಡಿಸಿಕೊಳ್ಳಲು ಪ್ರಾರ್ಥನೆ ಎಂಬ ವ್ಯಾಯಾಮ ಮಾಡಬೇಕು.
ದೇವರ ವಾಕ್ಯ ಓದಿ ಧ್ಯಾನ ಮಾಡಬೇಕು. ದೇವರೊಂದಿಗೆ ಸಮಯ ಕಳೆಯುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ನಾವು ಅಂತರಂಗದಲ್ಲಿಯೂ ಬಲವುಳ್ಳವರಾಗಿರಬೇಕೆಂದು, ಬಹಿರಂಗವಾಗಿಯೂ ಆಶೀರ್ವದಿಸಲ್ಪಡುವವರಾಗಿರಬೇಕೆಂದು ನಮ್ಮ ಕರ್ತನು ಕೋರಿಕೊಳ್ಳುತ್ತಾರೆ. ಒಂದನ್ನು ಕೊಟ್ಟು ಒಂದನ್ನು ಕಸಿಕೊಳ್ಳುವ ದೇವರಲ್ಲ ನಮ್ಮ ದೇವರು, ಸರ್ವವೂ ಕೊಡುವಾತನು ನಮ್ಮ ದೇವರಾಗಿದ್ದಾರೆ. ನನ್ನಲ್ಲಿ ನಂಬಿಕೆ ಇಟ್ಟವರಿಗೆ ಆಸ್ತಿಗೆ ಒಡೆಯರನ್ನಾಗಿ ಮಾಡುತ್ತೇನೆ ಅಂದಿದ್ದಾರೆ. ಆದರೆ ಆಸ್ತಿಯ ಮೇಲೆಯೇ ಧ್ಯಾಸವಿಟ್ಟು ಆಧ್ಯಾತ್ಮಿಕವಾಗಿ ಪತನ ಆಗುವುದಾದರೆ ಅಯ್ಯೋ ಅಂಥವರಿಗೆ ಶ್ರಮೆ. ದೇವರು ಕೊಟ್ಟಿರುವವುಗಳನ್ನೇ ಹಿಡಿದುಕೊಳ್ಳದೆ ಸ್ವತಃ ದೇವರನ್ನೇ ಹಿಡ್ಕೊಳ್ಳುವುದಾದರೆ ನಮಗೆ ಯಾವಾಗಲೂ ಪ್ರತಿಯೊಂದು ವಿಷಯದಲ್ಲಿಯೂ ಜಯ ಕಾಣುವವರಾಗಿರ್ತೇವೆ, ಧೈರ್ಯ ಹೊಂದಿಕೊಂಡಿರ್ತೇವೆ, ದೇವರ ಮೆಚ್ಚುಗೆ ಹೊಂದುತ್ತೇವೆ, ಆತನ ನಾಮ ಮಹಿಮೆ ಪಡಿಸುತ್ತೇವೆ. ಅಂತಹ ಜೀವಿತ ಹೊಂದಿಕೊಂಡಿರುವ ಹಾಗೆ ನಮ್ಮೆಲ್ಲರಿಗೂ ದೇವರು ಸಹಾಯ ಮಾಡಲಿ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಸಮಯದಲ್ಲಿ ಈ ಮಾತುಗಳನ್ನು ಕೇಳುತ್ತಿರುವ ಪ್ರತಿಯೊಬ್ಬರನ್ನು ದರ್ಶಿಸಿರಿ. ನಿಜವೇ ನಮ್ಮಲ್ಲಿ ಅನೇಕರಿಗೆ ಶಾರೀರಿಕವಾದ ಬಲಹೀನತೆಗಳಿವೆ, ಲೋಕ ಸಂಬಂಧವಾದ ಲೋಪಗಳಿವೆ. ಅವುಗಳ ಕುರಿತಾಗಿಯೇ ಚಿಂತಿಸದೆ ಅದಕ್ಕಿಂತಲೂ ಹೀನವಾದ ದಶೆಯಲ್ಲಿ ನಾವಿದ್ದೇವಲ್ಲವೇ? ಆತ್ಮಿಕ ಬಲಹೀನರಾಗಿದ್ದೇವಲ್ಲವೇ? ಪ್ರಾರ್ಥನೆಯಿಲ್ಲದ ಸ್ಥಿತಿಯಲ್ಲಿದ್ದೇವಲ್ಲವೇ? ನಂಬಿಕೆಯಿಲ್ಲದ ಸ್ಥಿತಿಯಲ್ಲಿದ್ದೇವಲ್ಲವೇ? ದೇವರೊಂದಿಗೆ ಸಹವಾಸ ಮಾಡಲಾರದ ಸ್ಥಿತಿಯಲ್ಲಿ ನಾವಿದ್ದೇವಲ್ಲವೇ ಎಂಬುದಾಗಿ ಗುರುತಿಸಿ ಪಶ್ಚಾತ್ತಾಪ ಪಡುವುದಕ್ಕಾಗಿಯೂ ನಿಮ್ಮ ಮಾತಿನ ಮೇರೆಗೆ ನಿಮ್ಮ ವಾಕ್ಯಾನುಸಾರ ನಮ್ಮನ್ನು ನಾವು ದೃಢಪಡಿಸಿಕೊಂಡು ಬಲಪಡಿಸಿಕೊಂಡು ನಿಮ್ಮಲ್ಲಿ ನಂಬಿಕೆ ಇಟ್ಟು ನಿಮ್ಮ ರಕ್ತದಲ್ಲಿ ತೊಳೆಯಲ್ಪಟ್ಟವರಾಗಿ ಆಧ್ಯಾತ್ಮಿಕವಾಗಿ ಬಲ ಹೊಂದಿಕೊಳ್ಳಲು ನಮಗೆ ಸಹಾಯ ಮಾಡಿರಿ. ಯಾವ ರೀತಿ ನಾವು ಆತ್ಮದಲ್ಲಿ ಅಭಿವೃದ್ಧಿಯಾಗುತ್ತೇವೋ ಎಲ್ಲಾ ವಿಷಯಗಳಲ್ಲಿ ಅಭಿವೃದ್ಧಿಯಾಗುವ ಹಾಗೆ ಸಹಾಯ ಮಾಡಿರಿ. ನೀವಿದ್ದೀರಿ ಎಂಬ ಸಂಗತಿ ಗುರುತಿಸಿ ಅನವಶ್ಯಕವಾದ ಸಂಗತಿಗಳಿಗಾಗಿ ತವಕಿಸದೆ ಅವಶ್ಯಕವಾಗಿರುವ ಆಧ್ಯಾತ್ಮಿಕ ಜೀವಿತದ ಕುರಿತು ಶ್ರದ್ಧೆಯುಳ್ಳವರಾಗಿ ನಿಮ್ಮೊಂದಿಗೆ ಸಮಯ ಕಳೆದು ನಿಮ್ಮ ಮಾತಿನ ಮೇರೆಗೆ ನಡೆದುಕೊಳ್ಳಲು ದಿನೇ ದಿನೇ ಅಭಿವೃದ್ಧಿಯಾಗಿ ಕ್ರಿಸ್ತನ ಸಾರೂಪ್ಯಕ್ಕೆ ಮಾರ್ಪಡಲು ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಮಾಡಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ನೀವು ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೆಳಗೆ ಕೊಡಲ್ಪಟ್ಟ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ ಮತ್ತು ಪ್ರೈಸ್ ರಿಪೋರ್ಟ್ಸ್ಗಳನ್ನು ತಪ್ಪದೆ ಕಳಿಸಿಕೊಡಿರಿ. ಶರೀರ ಸಂಬಂಧವಾದ ಅಗತ್ಯತೆಗಳ ಕುರಿತು ಅನೇಕರು ತಿಳಿಯಪಡಿಸುತ್ತಿದ್ದೀರಿ. ದೇವರಿಗೆ ಸ್ತೋತ್ರ. ನಾವು ಪ್ರಾರ್ಥಿಸ್ತಿದ್ದೇವೆ, ಅದನ್ನು ಕೂಡ ದೇವರು ತೀರಿಸ್ತಾರೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿರುವ ಬಲಹೀನತೆಯನ್ನು, ಪ್ರಾರ್ಥನೆ ಇಲ್ಲದಂತಹ ಮತ್ತು ನಮ್ಮ ವಾಕ್ಯ ಓದದಂತಹ ಸೋಮಾರಿತನ, ಪಾಪ ಜಯಿಸಲಾರದ ಬಲಹೀನತೆ, ಕೆಲವೊಂದು ಈ ಹೋರಾಟದಲ್ಲಿ ಜಯಿಸಲಾರದಂತಹ ಒಂದು ವಿಷಯಗಳಿರುತ್ತವಲ್ಲವೋ ಅವುಗಳನ್ನು ಕೂಡ ತಿಳಿಯಪಡಿಸಿರಿ. ಅವುಗಳಿಗಾಗಿಯೂ ಕೂಡ ದೇವರಿಗೆ ಪ್ರಾರ್ಥಿಸೋಣ. ಅವುಗಳ ಮೇಲೆ ದೇವರು ಜಯ ಕೊಡುವ ಹಾಗೆ ನಿಮಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಮತ್ತು ನೀವು ಪ್ರಾರ್ಥಿಸುವಾಗ ದೇವರು ನಮ್ಮೆಲ್ಲರಿಗೂ ಆಧ್ಯಾತ್ಮಿಕ ಶಕ್ತಿಯನ್ನು ಅನುಗ್ರಹಿಸುತ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡುವುದನ್ನು ಮರೆಯಬೇಡಿ. ನಿಮಗೋಸ್ಕರ ಎಷ್ಟೋ ಪ್ರಯಾಸಪಟ್ಟು ಈ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮವನ್ನು ಪ್ರತಿದಿನ ನಿಮ್ಮೆಲ್ಲರಿಗಾಗಿ ಪ್ರಸಾರ ಮಾಡ್ತಿದ್ದೇವಲ್ಲವೇ? ಈ ಕಾರ್ಯಕ್ರಮ ನೀವು ವೀಕ್ಷಿಸಿ ಆಶೀರ್ವದಿಸಲ್ಪಡುತ್ತಿರುವುದಾದರೆ ಅನೇಕರು ವೀಕ್ಷಿಸುವ ಹಾಗೆ ಅವರಿಗೂ ಕೂಡ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಇತರರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರೆಂದು ತಿಳಿಯಪಡಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.